ತಗೋ ಪಪ್ಪ, ಪ್ಲೀಸ್ ತಿನ್ನು. ಓಕೆ, ನನಗೆ ತಿಂದಾಯ್ತು. ಈಗ ನೀನು ತಿನ್ನು. ಗ್ಯಾರಿ, ಮಾವ ಕ್ವಾಪ್ದಲ್ಲಿ ಹೇಳಿದ್ರು ಮಿಸ್ಟರ್ ಸುಬ್ಲಕ್ಷ್ಮಿ ಗುರುಮೂರ್ತಿ ಅಂದ್ರಲ್ಲ, ಅಷ್ಟು ಸಾಕು. ನಿಮಗ್ ನನ್ನ ಮ್ಯಾಲೆ ಎಷ್ಟು ಪ್ರೀತಿ ಐತೆ ಅಂತ ಇದೇ ಹೇಳ್ತದೆ. ಊಟ ತಗೊಂಡು ಇಲ್ಲಿಗೆ ಬರಕ್ಕೆ ಯಾರು ಹೇಳಿದ್ರು ನಿನಗೆ? ಅಯ್ಯ, ನಿಮ್ ಪಿ ಎ ಬೇಬಿನೇ ಬರಕ್ಕೆ ಹೇಳಿದ್ದು. ನಾನ್ ನಿಮ್ಮನ್ನಾಗ್ಲೇ ಊಟಕ್ಕೆ ಕರಿಯಕ್ಕೆ ಅಂತ ಫೋನ್ ಮಾಡಿದ್ರೆ ಅವರು ಮೀಟಿಂಗ್ ನಲ್ಲಿ ವಿಜಯ್ ಅವರೇ ಇಲ್ಲಿಗೆ ಊಟಕ್ಕೆ ತಂದ್ಬಿಡು ಅಂತ ಅಂದ್ಲು. ಗುರುಮೂರ್ತಿ ಅವರೇ, ನೀವಿಲ್ಲಿದ್ದೀರಾ? ಐ ಆಮ್ ಸಾರಿ, ಡಿಸ್ಟರ್ಬ್ ಮಾಡಿಬಿಟ್ಟೆ ಅನ್ಸುತ್ತೆ. ಇಲ್ಲಿ ನೀವು ಶನಾಯ ಗೆಸ್ಟು, ಅಲ್ಲಿ ನಿಮ್ಮ ಹೆಂಡತಿಗೆ ಮತ್ತಾರೋ ಇನ್ನೊಬ್ರು ಗೆಸ್ಟು. ನನಗೆ ನೀವಿಬ್ರು ಬೇಕು. ಗುಡ್ ನೈಟ್. ಡಯಾನಾ, ನಿನ್ನ ಆಮೇಲೆ ಮಾಡ್ತೀನಿ, ಬಾಯ್. ಇವಳೇ ಅಲ್ವಾ ನಿಮ್ಮ ಯಜಮಾನ್ರ ಜೊತೆ ಅವತ್ತು ಕೋರ್ಟಿಗೆ ಬಂದಿದ್ದು? ಈಗ ಹೇಗಿದೆ ನಿಮ್ಮ ಲೈಫು? ಚೆನ್ನಾಗಿದೆ ಮೇಡಮ್. ಎಲ್ಲ ಒಂದು ಕಡೆ ಸಂಸಾರ ಮತ್ತೆ ಸರಿ ಹೋಗ್ಬೋದು ಅನ್ನೋ ಹೋಪ್ಸ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಮಗನ ಜೊತೆ ಇರೋಕ್ಕೆ ಅವಕಾಶ ಸಿಕ್ಕಿದೆ. ಅದಕ್ಕಿಂತ ದೊಡ್ಡ ಸಂತೋಷ ನನಗಿನ್ನು ಯಾವುದೂ ಇಲ್ಲ. ಸುಬ್ಬಮ್ಮ, ಪಪ್ಪ ನಮ್ಮ ಜೊತೆ ಚೆನ್ನಾಗಿದ್ದಾಗ ನಿನ್ ಕೆಲ್ಸಕ್ಕೆ ಹೋಗೋದೇ ಬೇಡ, ಯಾಕಂದ್ರೆ ದುಡ್ಡೆಲ್ಲ ಅವರೇ ಕೊಡೋರು. ಆದ್ರೆ ಈಗ ನಿನ್ ಕೆಲ್ಸಕ್ಕೆ ಹೋಗ್ಲೇಬೇಕು. ಸುಬ್ಬಮ್ಮ, ಪಪ್ಪ ನಿನ್ ಜೊತೆ ಮತ್ತೆ ಸರಿ ಹೋದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಒಂದು ವರ್ಷಕ್ಕಾಗೋ ಶಾಪಿಂಗ್ ಇವತ್ತೇ ಮಾಡ್ಬಿಡಿದೀವಲ್ಲ. ವರ್ಷನ ಇದು ನನ್ನ ಒನ್ ಟೈಮ್ ಶಾಪಿಂಗ್. ನೀನ್ ಬಿಡಮ್ಮ, ಪ್ರತಿದಿನ ಶಾಪಿಂಗ್ ಮಾಡ್ತೀನಿ ಅಂದ್ರು ಎಸ್ ಅನ್ನೋ ಬಾಯ್ ಫ್ರೆಂಡ್ ಇದ್ದಾನೆ. ನಮಗೂ ಇದ್ದಾರೆ, ಎಲ್ಲ ವೇಸ್ಟ್ ಫೆಲೋಸ್. ದಟ್ಸ್ ಮೈ ಗ್ಯಾರಿ, ಯು ನೋ. ಹೌದು, ನಿನ್ ಗ್ಯಾರಿ ನಿನ್ಗೋಸ್ಕರ ಇನ್ನೂ ನಮ್ಮ ಮನೆಯಲ್ಲಿ ಕಾಯ್ತಿರ್ತಾನೆ ಅನ್ಕೊಂಡಿದ್ಯಾ? ಆಬ್ವಿಯಸ್ಲಿ ಕಾಯ್ತಿರ್ತಾರೆ, ಕಾಯ್ಲೇಬೇಕು. ಕಮ್. ನನ್ಗೆ ಯಾಕೋ ಡೌಟ್ ಅನಿಸ್ತಿದೆ. ವೈ? ನಾವು ಹೋಗಿ ಆಲ್ಮೋಸ್ಟ್ 4 hours ಆಯ್ತು. ಎಷ್ಟೇ ಪ್ರೀತಿಸೋರಾದ್ರೂ ಮ್ಯಾಕ್ಸ್ ಟು ಮ್ಯಾಕ್ಸ್ ½ an hour ಇಂದ 1 hour ವೇಟ್ ಮಾಡ್ಬೋದು ಅಷ್ಟೇ. ಅದು ನಿನ್ ಡಬ್ಬ ಬಾಯ್ ಫ್ರೆಂಡ್ಸ್ ಇದಾರಲ್ಲ ಅವರು. ಇವನು ಗ್ಯಾರಿ, ಎಲ್ರಾಗಲ್ಲ. ಬೇಬ್, ನಿನ್ ಗ್ಯಾರಿ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರು. ಅದು ಈ ಟೈಮಲ್ಲಿ. ಬಿ ಕೇರ್ಫುಲ್. ನೀನು ಹೀಗೆ ಬ್ಲೈಂಡ್ ಆಗ್ತಿದ್ರೆ ಕಷ್ಟ ಆಗ್ಬಿಡುತ್ತೆ. ಆ್ಯಕ್ಚುಲಿ ಅವ್ನು ಕಾಲ್ ಮಾಡಿದ ತಕ್ಷಣ ಬಂದ್ಬಿಡ್ಬೇಕಿತ್ತು. ಅವ್ನು ಕಾಯೋವರೆಗೂ ಕಾದು ಸಾಕಾಗಿ ಹೋಗಿರ್ತಾನೆ. ಅಲ್ಲಿ ಹೆಂಡತಿ ಮಗು ಜೊತೆ ಆಟಾಡ್ತಿರ್ತಾನೆ. ನೋ ವೇಡಿಯಾ. ಶನಾಯ, ಅಷ್ಟೊಂದು ನೆಗ್ಲೆಕ್ಟ್ ಮಾಡಬೇಡ. ಈ ಗಂಡಸರು ಒಂಥರ ಬಲೂನ್ ಇದ್ದ ಹಾಗೆ. ಬಾಯಲ್ಲಿ ಗಾಳಿ ಊದಿರೋ ಬಲೂನ್ಗಳೇ ಕೈಯಲ್ಲಿ ನಿಲ್ಲಲ್ಲ. ಇನ್ನಿನ್ ಗ್ಯಾರಿ ಹೈಡ್ರೋಜನ್ ತುಂಬಿರೋ ಬಲೂನ್. ಎಷ್ಟು ಹುಷಾರಾಗಿ ಕೈಯಲ್ಲಿ ಇಟ್ಕೊಂಡಿರ್ತೀಯೋ ಅಷ್ಟು ಒಳ್ಳೇದು. ಬಿಟ್ಟಿಯೋ ಕೆಟ್ಟೆ. ಕೈಗೆ ಸಿಗದೇರಷ್ಟು ಮೇಲೆ ಹಾರೋಗ್ಬಿಡ್ತಾನೆ. ಬೇಬ್, ನಿನಗೆ ನನ್ನ ಗ್ಯಾರಿ ಬಗ್ಗೆ ಏನು ಗೊತ್ತು? ಹಾಂ, ಅವನು ಹೈಡ್ರೋಜನ್ ಅಲ್ಲ, ನೈಟ್ರೋಜನೋ ಅಲ್ಲ. ಬೇಕಿದ್ರೆ ಅವನ ಪಾಲಿಗೆ ನಾನೇ ಆಕ್ಸಿಜನ್ ಅಂತ ಹೇಳ್ಬೋದು. ಶನಾಯ, ಇಷ್ಟು ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ. ಶಟಾಪ್ ಡಯಾನಾ, ಏನು ಹೇಳಿದ್ರು ಅದಕ್ಕೊಂದು ಸೇರಿಸಿ ಹೇಳಬೇಡ. ನೋಡು, ನನ್ನ ಗ್ಯಾರಿ ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ನಿಂಗೆ ಅಷ್ಟೊಂದು ಡೌಟ್ ಇದ್ರೆ ಈಗಲೇ ಕ್ಲಿಯರ್ ಮಾಡ್ತೀನಿ ಬಾ. ಕಪ್. ಗ್ಯಾರಿ, 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 ಗ್ಯಾರಿ.
ಮತ್ತೇನು ಜಾನು, ಮುಂದಿನ ವಿಶೇಷ ಯಾವಾಗ? ಮುಂದಿನ ವಿಶೇಷನಾ? ಹಾಂ, ಇನ್ನೇನು ವರ್ಷ ಕಳೀತು, ಸಮಯಕ್ಕೆ ಸರಿಯಾಗೆಲ್ಲ ಆಗಬೇಕಲ್ವಮ್ಮ? ಬೀಗ್ರೆ, ಋಷಿ, ಸರ್ ನಮಸ್ತೆ. ನಮಸ್ತೆ. ಏನು ವಿಷಯ? ಆಕ್ಸಿಡೆಂಟ್ ಮಾಡೋರು ಸಿಕ್ಕಿದ್ರಾ? ಅವ್ರ ಬಗ್ಗೆನೇ ಹೇಳೋಣ ಅಂತ ಬಂದೆ ಸರ್. ಆಕ್ಸಿಡೆಂಟ್ ಮಾಡೋದವ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸಿಗ್ತಾರೆ ಅಂತೀರಾ? ಆಗಾಗ ನಂಬರ್ ಪ್ಲೇಟ್ ಬಂದೇಸ್ಕೊಂಡು ಓಡಾಡ್ತಿರೋದ್ರಿಂದ ಹುಡ್ಕೋ ಸ್ವಲ್ಪ ಕಷ್ಟ ಆಗ್ತಾಯಿದೆ ಸರ್. ಹಾಗಂತ ನಾವು ಕೈ ಕೊಟ್ಕೊಂಡು ಕೂತ್ಕೊಳ್ಳಲ್ಲ. ಅಪರಾಧಿಗಳನ್ನ ಹುಡುಕಿ ಜೈಲಿಗೆ ಕಳಿಸೋದೇ ನಮ್ಮ ಗುರಿ ಸರ್. ಇದು ಯಾವ ರೀತಿ ಅಂತ ಅರ್ಥ ಆಗಲಿಲ್ಲ ಇನ್ಸ್ಪೆಕ್ಟರ್. ಆಕ್ಸಿಡೆಂಟ್ ಆಗಿದೆ, ಮನೆಯವರೆಲ್ಲ ದುಃಖದಲ್ಲಿದ್ದಾರೆ. ನೀವು ನೋಡಿದ್ರೆ ಅತ್ತೆ ಸೊಸೆ ಜಗಳ, ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದಾರೆ ಅಂತ ಕೇಳ್ತಾ ಇದ್ದೀರಲ್ಲ. ಹೆಂಡತಿ ಮೇಲಿರೋ ದ್ವೇಷಕ್ಕೆ ನೀವು ಯಾಕ್ರಿ ಕೆಲಸ ಮಾಡಿರಬಾರ್ದು? ಜೈ ಮಹಾಕಾಳಿ, ನಾನು ನಿನಗೆ ಈ ಮಗುವನ್ನು ಬಲಿ ಕೊಟ್ಟು ಇವಳ ರಕ್ತದಿಂದ ನಿನಗೆ ಅಭಿಷೇಕ ಮಾಡುತ್ತೇನೆ. ಜೈ ಮಹಾಕಾಳಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ನಡೆಯೋ ಒಂದು ಆಘಾತಕಾರಿ ಘಟನೆನ ನಿಮ್ಮ ಕಣ್ಣಾರೆ ನೀವೇ ನೋಡ್ತೀರಾ. ಆ ಪರಶಿವ ನಿನ್ನ ಪರವಾಗಿದ್ರೂ ಸಹ ನಿನ್ನನ್ನ ಕಾಪಾಡೋದಕ್ಕಾಗೋದಿಲ್ಲ. ಯೋ ಮೂರ್ಖ, ಈ ಕುರೂಪಿ ರಾಕ್ಷಸನನ್ನು ಸುಂದರಿ ಎಂದು ಕರೆದುಕೊಂಡು ಬಂದಿರುವೆ. ತಾಳು, ನಿನ್ನ ಚಿತ್ತ ಭ್ರಮೆಯನ್ನು ಹೋಗಿಸುತ್ತೇನೆ. ಈಗ ನಮ್ಮ ಪ್ರಶ್ನೆಗೆ ಉತ್ತರಿಸಿ. ಕೇಳಿ ಮಾತೆ. ಆ ಭೂದೇವಿ ಯಾರು? ದೇವರ್ಷಿಗಳೇ. ದೇವಿ ಪಾರ್ವತಿ, ನಾನು ಹೇಳಲಿಲ್ಲವೇ ನನ್ನ ಸ್ವಾಮಿ ನನ್ನಿಂದ ಏನೋ ಮುಚ್ಚಿಡುತ್ತಿರುವರು ಎಂದು. ಈಗ ಅದು ನಿಮಗೂ ಅನಿಸುತ್ತಿರಬೇಕಲ್ಲ. ಆ ಭೂದೇವಿಗೆ ವೈಕುಂಠದಲ್ಲೇ ಏಕೆ ಆಶ್ರಯ ಬೇಕು? ಭೂದೇವಿಯ ರಕ್ಷಣೆಯ ಜವಾಬ್ದಾರಿ ನನ್ನದು. ಅವರ ಸಂಕಷ್ಟವನ್ನು ನಾನು ಪರಿಹರಿಸದೇ ಹೋದರೆ ಸಮಸ್ತ ಮನುಕುಲವೇ ಸಂಕಟಕ್ಕೆ ಒಳಗಾಗುತ್ತದೆ. ನಿಮಗೋಸ್ಕರ ಏನು ತಂದಿದ್ದೀನಿ ನೋಡಿ. ಇಷ್ಟ ಆಯ್ತೇನೆ ನಿಂಗೆ? ಹ್ಞೂ, ಅದಕ್ಕೆ ತುಂಬಾ ಇಷ್ಟ ಆಯ್ತು. ನಿನ್ ಗಂಡ ತಂದ್ಕೊಡ್ತಾನೆ, ನೀನ್ ಉಟ್ಕೊಂಡು ಮೆರಿತೀಯ. ಎಲ್ರಿಗೂ ಈ ಪುಣ್ಯ ಸಿಗ್ಬೇಕಲ್ಲ. ಗಂಡ ಹೆಂಡತಿ ಹೇಗಿರ್ಬೇಕು ಅಂತ ಇವಳು ವರ್ಣನೆ ಮಾಡ್ತಾ ಇದ್ದಾಳೆ. ಇವಳೆ ಗಂಡನ್ ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡಿದ್ದಾಳೆ. ಇವಳು ದಾಂಪತ್ಯ ಸಾಮರಸ್ಯದ ಬಗ್ಗೆ ಹೇಳ್ತಾ ಇದ್ದಾಳೆ. ಅಮ್ಮ, ಇಷ್ಟು ವರ್ಷಗಳಲ್ಲಿ ಫಸ್ಟ್ ಟೈಮ್ ನಿಮ್ಮನ್ನು ಕೇಳದೆ ಒಂದು ಮಾತು ಕೊಟ್ಟಿದ್ದೀನಿ, ಅದಕ್ಕೆ ಸಾರಿ. ಅಪ್ಪಿ ತಪ್ಪಿ ಪಾರು ವಿಷಯ ಅಲ್ಲ ತಾನೇ? ಪಾರ್ವತಿ ವಿಷಯನೇ. ಅವಳಿಗೆ ನಮ್ಮನೆ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಒಂದು ಕೆಲಸ ಕೊಡೋಣ ಅಂತ. ಸಾರಿ.